ಓಕೆ, ನಮ್ಮ ಜೊತೆಗೆ ಒಡನಾಡಿ ಸಂಸ್ಥೆಯಿಂದ ಸ್ವತಃ ಪರಶು ಅವರು ಇದ್ದಾರೆ ನಮ್ಮ ಜೊತೆಗೆ. ನಮಸ್ತೆ ಸರ್. ನಮಸ್ಕಾರ ಸರ್. ನಮಸ್ತೆ. ಯಾವಾಗ ಈ ವಿದ್ಯಾರ್ಥಿಗಳು ಮಕ್ಕಳು ಭೇಟಿಯಾಗಿದ್ದು ನಿಮಗೆ? ಸರ್, ಮುಖ್ಯವಾಗಿ ನಮಗೆ ಈ ಹಿಂದೆ ಅಂತ ಹೇಳಿದ್ರೆ ನೆನ್ನೆ ಎಲ್ಲ ಮೊನ್ನೆ ಅವರು ಫೋನ್ ಮಾಡಿದ್ರು ಸಂಜೆ. ನಾನು ಬೆಂಗಳೂರಲ್ಲಿ ಬಂದಿದ್ದೆ. ಆಗ ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ, ಆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಹಂಚ್ಕೋಬೇಕು ಅಂತ ಹೇಳಿ ಒಂದು ಲೇಡಿ ಫೋನ್ ಮಾಡಿದ್ರು, ಮಕ್ಕಳ ಮೇಲೆ ನಡೆದಿದೆ ಅಂತ. ಆದರೆ ನಾನೇನು ಹೇಳಿದೆ, ನೋಡಿ ನನಗೆ ಇಲ್ಲಿ ಯಾವುದೋ ತನಿಖೆಗೆ ಬಂದಿದ್ದೀನಿ ಮಾನವ ಹಕ್ಕುಗಳ ಆಯೋಗಕ್ಕೆ. ಆ ಕಾರಣದಿಂದ ಪಾರ್ಕಲ್ಲಿ ಗಿರ್ಕಲ್ಲಿ ಮಕ್ಕಳು ಕುಂಡಿಸ್ಕೊಂಡು ಮಾತಾಡೋದು ನನಗೂ ಇಷ್ಟ ಆಗಲ್ಲ. ಅದರಲ್ಲೂ ಲೈಂಗಿಕ ದೌರ್ಜನ್ಯದ ಪ್ರಕರಣ ಅಂತ ಹೇಳ್ತಿದ್ದೀರಿ, ಅದರಿಂದ ಫ್ರೀಯಾಗಿ ಮಾತಾಡಬೇಕು ಅಂತ ಅನಿಸಿದ್ರೆ ಬನ್ನಿ, ಇಲ್ಲ ಅಂದರೆ ಇಲ್ಲಿಯ ಲೋಕಲ್ ಪೊಲೀಸ್ ಹತ್ರ ಹೋಗಿ ಅಂತ ಹೇಳಿದೆ. ಅದಕ್ಕೆ ಅವ್ರು ಏನು ಹೇಳಿದ್ರು, ಮಾತಾಡಲಿಲ್ಲ. ನಂತರ ನಿನ್ನೆ 11:30 ಆಗಿತ್ತು ಸರ್, ನಮ್ಮಲ್ಲಿಗೆ ಬಂದರು ಮಕ್ಕಳು. ನಮ್ಮಲ್ಲಿಗೆ ಬಂದು ತಮ್ಮ ಸಂಕಷ್ಟಗಳನ್ನ ಹೇಳ್ಕೊಂಡ್ರು. ಅವರೆಲ್ಲ ಆದಂತಹ ನೋವು ಮತ್ತು ದೌರ್ಜನ್ಯ ಏನು ನಡೆದಿದೆ ಆ ವಿಚಾರವನ್ನು ಎಳೆಯಾಗಿ ಬಿಚ್ಚಿಟ್ರು. ಆ ವಿಚಾರವನ್ನು ಇಟ್ಟುಕೊಂಡು ಪೋಸ್ಕೋ ಪ್ರಕರಣದಲ್ಲಿ ಮಕ್ಕಳು ಹೇಳಿದ ವಿಚಾರಗಳನ್ನ ಇಟ್ಟುಕೊಂಡು ನಾವು ನಿರಂತರವಾಗಿ ಇಟ್ಕೊಳ್ಳಿಕ್ಕೆ ಬರಲ್ಲ ಸರ್. ಸತ್ಯಾಸತ್ಯತೆಯನ್ನು ಪರಿಶೀಲಿಸ್ಲಿಕ್ಕೂ ಬರಲ್ಲ. 24 ಗಂಟೆ ಒಳಗೆ ಅಥಾರಿಟಿ ಮುಂದೆ ಗಮನಕ್ಕೆ ತರಬೇಕು. ಹಾಗಾಗಿ ನಿನ್ನೆನೆ ನಾವು ಒಂದು ಮೆಸೇಜ್ ಹಾಕಿದ್ವಿ ಅಲ್ಲಿ SP ಅವರಿಗೆ, ಪರಶುರಾಮ್ ಅಂತೇಳಿ ಅವ್ರ ಹೆಸರು, ನಮಗೆ ಪರಿಚಿತರೆ. ಸರ್, ಇಲ್ಲಿ ಮಕ್ಕಳೇನಾದ್ರು ಕಾಣೆಯಾಗಿದ್ದಾರೆ ಚಿತ್ರದುರ್ಗದಲ್ಲಿ, ಈ ಥರದ 2 ಹೆಣ್ಣು ಮಕ್ಕಳು ನಮ್ಮಿಲ್ಲಿಗೆ ಬಂದಿದ್ದಾರೆ, ಅವರಿಗೆ ಬಂದು ಕೆಲವು ವಿಚಾರಗಳನ್ನ ಹೇಳ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಅವ್ರ ಗಮನಕ್ಕೆ ತಂದ್ವಿ. ಮೀನ್ ವೈಲು ಅಲ್ಲಿಯ ಮಕ್ಕಳ ಕಲ್ಯಾಣ ಸಮಿತಿಯ ಚೇರ್ಪರ್ಸನ್ ಯಾರಿದ್ದಾರೆ, ಪ್ರಭಾಕರ್ ಅಂತ ಹೇಳಿ, ಅವರು ಗಮನಕ್ಕೂ ತಂದ್ವಿ. ಈ ಥರದ ಮಕ್ಕಳು ಬಂದಿದ್ದಾರೆ ನಮ್ಮಲ್ಲಿ, ಏನೋ ಗ್ರಿವೆನ್ಸಸ್ ಹೇಳ್ಕೊತಾ ಇದ್ದಾರೆ ಅಂತೇಳಿ ಅವರು ಹೇಳಿದರು. ಅದರಲ್ಲಿ ಪ್ರಭಾಕರ್ ಅವರು ಹೇಳಿದರು, ನಮ್ಮಲ್ಲಿ ಇಮಿಡಿಯೇಟಾಗಿ ಟ್ರಾನ್ಸ್ಫರ್ ಮಾಡಿ, ಏನಿದೆ ವಿಚಾರ ಗೊತ್ತಿದೆ ಅಂದರು. ಏನೋ ನನಗೆ ಸರಿ ಅನ್ನಿಸ್ಲಿಲ್ಲ. ಮುಖ್ಯವಾಗಿ ಅವ್ರು ಒಳ್ಳೆಯವರೇ ಇರ್ಬೋದು, ಗೊತ್ತಿಲ್ಲ ನನಗೆ. ಆದರೆ ಇಲ್ಲಿ ಚಿತ್ರದುರ್ಗಕ್ಕೆ ಯಾವುದೇ ಕಾರಣಕ್ಕೂ ಮಕ್ಕಳು ಹೋಗಲ್ಲ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿದರು. ಆ ಕಾರಣದಿಂದ ನಾನು ಇಲ್ಲಿಯ ಮಕ್ಕಳ ಕಲ್ಯಾಣ ಸಮಿತಿ ಮೈಸೂರಿಗೆ ಮಕ್ಕಳ ಗ್ರಿವೆನ್ಸಸ್ಸನ್ನು ತಗೊಂಡು ಏನು ಹೇಳ್ತಿದ್ದಾರೆ ಅನ್ನುವಂಥ ವಿಚಾರವನ್ನು ಪರಿಗಣಿಸಿ ಪ್ರಜ್ಞಾಪೂರ್ವಕವಾಗಿ ಏನೆಲ್ಲ ತಿಳುವಳಿಕೆ ತಗೊಂಡು ಒಬ್ಬ ಆಪ್ತ ಸಮಾಲೋಚನೆಗಾಗಿ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರುವ ವ್ಯಕ್ತಿಯಾಗಿ ಅವರನ್ನು ಮಕ್ಕಳ ಕಲ್ಯಾಣ ಸಮಿತಿಗೆ 3:45 ಕಳಿಸ್ಕೊಟ್ಟೆ ಸರ್. 3:45 ಕಳಿಸ್ಕೊಟ್ಟ ನಂತರ ಮೈಸೂರಿನ ಮಕ್ಕಳ ಕಲ್ಯಾಣ ಸಮಿತಿಯವರೆಲ್ಲ ಒಟ್ಟುಗೂಡಿ ಇದೊಂದು ಗಂಭೀರವಾದ ಪ್ರಕರಣ ಆಗಿರೋದ್ರಿಂದ ನಾನು ಯಾವಾಗ ಎಲ್ರಿಗೂ ಮಾಡಿದ್ದೆ ಚಿತ್ರದುರ್ಗದಲ್ಲಿ, ಇಮಿಡಿಯೇಟಾಗಿ ನನಗೆ ಒತ್ತಡ ಬರಲಿಕ್ಕೆ ಶುರುವಾಯಿತು. ಅಷ್ಟರೊಳಗಡೆ ನಾನು ಮಕ್ಕಳ ಕಲ್ಯಾಣ ಸಮಿತಿ ಕಳಿಸ್ಬಿಟ್ಟಿದ್ದೆ. ಮಕ್ಕಳ ಕಲ್ಯಾಣ ಸಮಿತಿಯವರಿಗೂ ಕೂಡ ಈ ವಿಚಾರದಲ್ಲಿ ಮಕ್ಕಳ ಮೇಲೆ ನಡೆದಿರುವ ದೌರ್ಜನ್ಯವು ಮೇಲ್ನೋಟಕ್ಕೆ ಗಂಭೀರವಾಗಿರುವಂಥದ್ದು ಮತ್ತು ಆತಂಕವನ್ನು ಸೃಷ್ಟಿ ಮಾಡುವಂಥದ್ದು ಅವರಿಗೆ ಮನವರಿಕೆ ಆದುದರಿಂದ ಏನು ಮಾಡ್ತಾರೆ, ಮೈಸೂರಿನ ಪೊಲೀಸ್ ಕಮಿಷನರ ಸಹಾಯಸ್ಥದಿಂದ ಮೈಸೂರು ನಜರುಬಾದ್ ಪೊಲೀಸ್ ಸ್ಟೇಷನಲ್ಲಿ ಅವರು ವ್ಯಾಪ್ತಿಯಲ್ಲಿ ಬರುವಂಥ ಮಕ್ಕಳ ಪ್ರಕರಣವನ್ನು ದಾಖಲಿಸ್ತಾರೆ ಸರ್. ಮಕ್ಕಳು ಏನು ಹೇಳ್ತಾರೆ, ಯಾವ ರೀತಿಯಾದಂತಹ ತೊಂದರೆ ಅವರಿಗೆ ಆಯಿತು ಅಂತ? ಮುಖ್ಯವಾಗಿ ಮಕ್ಕಳು ಹೇಳುವಂಥದ್ದು ಏನಂತ ಹೇಳಿದರೆ, ಒಂದು ರೀತಿಯಲ್ಲಿ ಅವ್ರದ್ದೇ ಆದಂಥ ಭಾಷೆಯಲ್ಲಿ ಮಾತಾಡೋದಾದರೆ, ನಾವು ಅಪ್ಪಾಜಿ ಅಂತ ಕರಿತಾ ಇದ್ವಿ ನಮ್ಮ ಗುರುವನ್ನು, ನಮ್ಮ ತಂದೆಯನ್ನು ಅಪ್ಪಾಜಿ ಅಂತಲೇ ಕರಿತಿದ್ವಿ. ಆದರೆ ಅಪ್ಪಾಜಿಯವರು ಒಂದು ಕ್ಯಾಮ್ರಾ ಎಲ್ಲ ಕಡೆ ಇದೆ, ಆದರೆ ಹಿಂದ್ಗಡೆಯಿಂದ ಹೋಗಿ ಮೇಲೆ ಕತ್ತೋದ್ರಾದರೆ ಅಲ್ಲಿ ಕ್ಯಾಮ್ರಾ ಇಲ್ಲ. ಆ ಮೂಲಕವಾಗಿ ಅಲ್ಲಿಯ ಸೂಪರ್ಡೆಂಟು ಕರ್ಕೊಂಡೋಗಿ ಪಾಳ್ಯದ ರೀತಿಯಲ್ಲಿ ಕೆಲಸವನ್ನು ಮಾಡಿಸ್ತಿದ್ರು. ಸೇಬ್ ಕತ್ತರಿಸ್ತಿರೋದಿರಬಹುದು, ಅಥವಾ ನೀರನ್ನು, ಸೋಲಾರ್ ಇದೆ, ನೀರನ್ನು ತೋಡಾಕೋ ವಿಚಾರ ಆಗಿರ್ಬೋದು, ಅಥವಾ ಇದೆಲ್ಲವನ್ನು ಮಾಡುವಾಗ ಬೆನ್ನುಜ್ಜುವ ಪ್ರಕ್ರಿಯೆಗೂ ಆಗಿರ್ಬೋದು. ಎಲ್ಲರೂ ಒಂದೊಂದು ತಂಡ ಆ ಕೆಲಸವನ್ನು ಮಾಡಬೇಕು. ಗುರುಗಳಿಗೆ ಬೆನ್ನುಜ್ಜುವಂಥದ್ದು, ಎಣ್ಣೆ ಹಾಕುವಂಥದ್ದು, ನೀರನ್ನು ತೌಬೆಚ್ಚಗೆ ಮಾಡಿ ಉಯ್ಯುವಂಥದ್ದು ಆಗಿರ್ಬೋದು, ಇವೆಲ್ಲವನ್ನು ಮಾಡ್ತಿದ್ದದ್ದು ಈ ಮಕ್ಕಳುಗಳೇ. ಈ ವಿಚಾರವನ್ನು ಅವ್ರು ಹೇಳ್ತಾ ಹಾಗೇ ಮಕ್ಕಳನ್ನು ಮಲ್ಕೊಂಬಿಡೋದು, ಹಣ್ಣು ಕೊಡೋದು, ಆ ಥರದಲ್ಲಿ ಜೊತೆಲಿ ಮಲಗಿಸ್ಕೊಂಬಿಡೋದು. ಇದೇನು ಅಪ್ಪ ಮಕ್ಕಳು ಇಬ್ಬರು ಬೆತ್ತಲೆ ಆಗಿದ್ದೀವಿ ಅಂತ ಹೇಳಿ ಬೆಳಿಗ್ಗೆ ಎದ್ದು ಕೂಡಲೇ ಕೇಳಿದರೆ, ಅಥವಾ 11:30 ಆದ ಕೂಡಲೇ ಅದು ಹಾಗೇನೆ, ಇದೊಂದು ಆಟ ಅಂತ ಹೇಳುವಂಥದ್ದು ಮಾಡಿದ್ದಾರೆ ಅಂತ ಹೇಳಿ ಅವರೇ ಹೇಳ್ತಾರೆ ಸರ್. ಇದೊಂದು ದೌರ್ಜನ್ಯ, ಇದೊಂದು ಆತಂಕ. ಈ ಅಂಶವನ್ನು ಎಳೆಯಾಗಿ ಹೇಗೆ ಗುರುಗಳೊಬ್ಬರು ಹಗದು ತಿಂದಿದ್ದಾರೆ ನಮ್ಮದು ಅಂತ ಅನ್ನುವಂಥದ್ದನ್ನ
ಹೇಳ್ತಾ ಬಂದರು. ಇದು ನಮ್ಮಂಥ ಒಂಥರ ತಿಳುವಳಿಕೆ ಇರುವಂಥ ನಮ್ಮಂಥವ್ರಿಗೇ ಒಂಥರ ದಿಗ್ಭ್ರಮೆ ಆಯಿತು. ಯಾಕೆಂದರೆ ಆ ಮಠದ ಬಗ್ಗೆ ಒಂದು ಒಲವು ಇಟ್ಕೊಂಡವ್ರು ನಾವು, ಅವರ ವಿಚಾರಗಳನ್ನ ಗೌರವಿಸ್ತಾ ಬಂದವರು, ಒಂದು ಪ್ರಜ್ಞಾಪೂರ್ವಕವಾಗಿ ಆ ಮಠದೊಟ್ಟಿಗೆ ಇದ್ದವರು ನಾವು. ಆದರೆ ಈ ಮಕ್ಕಳು ಹೇಳಿದ ಮೇಲೆ ಎಂಥ ರಾಕ್ಷಸರು, ಎಂಥ ಕೀಚಕನಪ್ಪ ಅನ್ನೋ ಹಾಗೆ ಈ ಮಕ್ಕಳು ಕಣ್ಣು ಕಟ್ಟುವಾಗೆ ಹೇಳತೊಡದ್ರು. ಇದರಿಂದ ನಾವು ವಿಚಲಿತರಾಗೋದ್ವಿ. ಒಂಥರ ಆತಂಕ ನಮ್ಮ ಮನೆಯಲ್ಲಿ ಮಾಡಿಬಿಡ್ತು. ಇದು ಪಾಳ್ಯದ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ನಮಗೆ ಅಲ್ಲಮ್ಮ ಅಲ್ಲಿ CWC ಇದೆ, ಬಂದು ತಿಂಗಳಿಗೆ 2 ಸರಿಯಾದರೂ ವಿಸಿಟ್ ಮಾಡಬೇಕಲ್ಲಮ್ಮ, ಅಲ್ಲಿ DCPO ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಯೂನಿಟ್ ಇದೆ, ಅದು ನೋಡಬೇಕು ಅಂತ ಹೇಳಿದಾಗ ಅವರು ಮಕ್ಕಳು ಹೇಳಿದ್ದು ಅವರಿಬ್ಬರೂ ಕೂಡ ಗಮನ ಹರಿಸ್ತಿರ್ಲಿಲ್ಲ. ಏಕೆಂದರೆ ಕೆಳಗಡೆ ನಾವಿರುವಂಥದ್ದು, ಮೇಲ್ಗಡೆ ಒಬ್ಬ ಗಂಡಸಿರುವಂಥದ್ದು, ಸೇಮ್ ಬಿಲ್ಡಿಂಗಲ್ಲಿ ಇರಬಾರ್ದು ಅಂತ ಇದ್ದಾಗ್ಯೂ ಕೂಡ ಇವ್ರು ಹೆಂಗೆ ಸರ್ ಇರಲಿಕ್ಕೆ ಸಾಧ್ಯ, ಹೆಂಗೆ ರಾತ್ರಿ ಕಳೀಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನಾಡಿದರು. ಹೌದಲ್ವಾ ಅಂತ ಹೇಳಿ, ಇದನ್ನು ಯಾಕೆ ನೀವು ಮಾಡಿಲ್ಲ ಅಂತ ಹೇಳಿದೆ. ಮತ್ತು ಯಾಕೆ ನೀವು ಇದನ್ನು ಮಾಡಿಲ್ಲ ಅಂತ ಹೇಳಿ ಮಕ್ಕಳ ಕಲ್ಯಾಣ ಸಮಿತಿಯವ್ರನ್ನ ಸಂಪರ್ಕ ಮಾಡಿ ಕೇಳಿದೆ. ಅವರು ಏನನ್ನು ಸಮರ್ಪಕವಾಗಿ ಹೇಳುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಇದು ಆತಂಕವನ್ನು ಸೃಷ್ಟಿ ಮಾಡ್ತು. ಅಲ್ಲಮ್ಮ ಅಲ್ಲೇ ಲೋಕಲ್ ಆಗಿ ಇರತಕ್ಕಂತಹ ಇನ್ಸ್ಪೆಕ್ಟರ್ ಅವರಿಗೋ ಅಥವಾ DCP ಅವರಿಗೋ ಅಥವಾ ಜಡ್ ಸಾಹೇಬ್ರ ಹತ್ರನೋ ಹೋಗಿ ಹೇಳ್ಕೊಬೋದಿತ್ತಲ್ಲ ಅಂತ ಹೇಳಿದೆ ನಾನು. ಅಥವಾ SP ಅವರು ಚೆನ್ನಾಗಿದ್ದಾರಲ್ಲ ಹೇಳ್ಕೊಬೋದಿತ್ತಲ್ಲ ಅಂತ ಅಂದೆ. ಎಲ್ಲರೂ ಕೂಡ ಮೇಲಮಟ್ಟದ ರಾಜಕಾರಣಿಗಳು ಕೂಡ ಕೆಳಮಟ್ಟದ ಅಧಿಕಾರಿಗಳು ಕೂಡ ಬಂದು ಅವರ ಪಾದದಲ್ಲಿ ಕೆಲಸ ಮಾಡ್ತಿದ್ದಾಗ, ಅವರ ಪಾದಕ್ಕೆ ಬೀಳ್ತಿದ್ದಾಗ ನಾವಾದರೂ ಹೋಗಿ ಯಾರ ಮುಂದೆ ನಮ್ಮ ದುಃಖವನ್ನು ತೋಡ್ಕೊಳ್ಳೋದು? ಆ ಕಾರಣದಿಂದ ನಾವು ಹೇಳಲಿಕ್ಕಾಗಲಿಲ್ಲ. ಈ ವಿಚಾರಗಳನ್ನ ಹೇಳಿದರೆ ನೀವಂತೂ ಸೊತ್ತ ಲೆಕ್ಕಾಚಾರ ಅಂತೇಳಿ ಸ್ವಾಮಿ ಬೆದರಿಕೆಯನ್ನು ಹಾಕಿದ್ರು. ಆ ಕಾರಣದಿಂದ ನಾವು ಬೆಂಗಳೂರಿಗೆ ಸೂಸೈಡ್ ಮಾಡ್ಕೊಳ್ಳೋಣ ಅಂತೇಳಿ ಓಡ್ ಬಂದ್ವಿ. ಆ ಸಮಯದಲ್ಲಿ ಆಟೋ ಚಾಲಕರೊಬ್ಬರು ಬೆಂಗಳೂರಿನ ಪೊಲೀಸ್ ಠಾಣೆ ಒಂದಕ್ಕೆ ಕರ್ಕೊಂಡೋದ್ರು. ಆದರೆ ಪೊಲೀಸ್ ಠಾಣೆಯವರು ನಮ್ಮ ಪ್ರಕರಣವನ್ನು ಕೇಳಿಸ್ಕೊಂಡು ನಮ್ಮನ್ನು CWC ಬೆಂಗಳೂರಿಗೂ ಕಳಿಸ್ದೆ ನಮ್ಮಲ್ಲೇ ಇಟ್ಕೊಂಡು, ಅವರಲ್ಲೇ ಇಟ್ಕೊಂಡು ಪೊಲೀಸ್ ಠಾಣೆ ಒಳಗಡೆ ಬೆಳಗ್ಗೆ ನಮ್ಮ ತಂದೆ, ಒಬ್ಬರಿಗೆ ತಂದೆ ತಾಯಿ ಇಲ್ಲ, ಒಬ್ಬರಿಗೆ ತಂದೆ ಇದ್ದಾರೆ, ಅವ್ರ ಜೊತೆ ಮಾಡಿ ಕಳಿಸ್ಬಿಟ್ರು. ಇನ್ನೊಬ್ಬರು ರಾಜಕಾರಣಿನೂ ಇದ್ದಾರೆ, ಅವ್ರ ಜೊತೆ ಮಾಡಿ ಕಳಿಸ್ಬಿಟ್ರು. ಇದು ನಮಗೆ ದುಃಖವನ್ನು ತಂದಿದೆ, ಅವಮಾನವನ್ನು ತಂದಿದೆ. ಅದು ನಮ್ಗೆಲ್ಲೂ ಕೂಡ ನ್ಯಾಯ ಸಿಗಲ್ವೇನೋ, ಮತ್ತೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡೋಣ ಅಂತ ಅನ್ನುವಂಥ ಹಾಗೆ ಸಂಪರ್ಕದಲ್ಲಿ ಯಾರೋ ಒಬ್ರು ವಾಪಸ್ ಬರ್ತೀನಿ.